ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಕಾರಣ ಏನು? ಅಂದರೆ ಕಾರಣ ಏನು? ನಮಗಿಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ. ನೀವು ಹೇಳಿ, ಏನು ಕಾರಣ ಏನು, ಅಥವಾ ಏನು ಇಲ್ಲಿ ಪ್ರಾಬ್ಲಮ್ ಏನು ಕತೆ ಅನ್ನುವಂಥದ್ದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನು ಕತೆ, ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ಮು ಎಲ್ಲದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರು ಈಗ ಹಣವನ್ನು ಪಡೆದುಕೊಳ್ಬೇಕು ಅಥವಾ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ, ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತೀರ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್, ಗೃಹಲಕ್ಷ್ಮಿ ಹಣ ಏನು? ಗೃಹಲಕ್ಷ್ಮಿ ಹಣ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಒಂದು ಯೋಜನೆ, ಗ್ಯಾರಂಟಿ ಯೋಜನೆ. ಹಣ ಜಮೆ ಆಗ್ತಾ ಇಲ್ಲ ಅಂದರೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬಂದೇ ಇಲ್ಲ, ಲೈಕ್ ದ್ಯಾಟ್. ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ, ನಮಗೆ ಸರ್ ಬಿಡಿ ಸರ್, ಇಲ್ಲಿ ಏನು ಪೆನ್ಷನ್ ಹಣನೂ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣನೂ ಬರ್ತಾ ಇಲ್ಲ, ಇದು ಬಿಡಿ, ಪೆಂಡಿಂಗ್ ಹಣ ಬರ್ತಾ ಇಲ್ಲ. ಇಲ್ಲಿ ನಮ್ಗೆ ನಯಾ ಪೈಸೆ ಹಣ ನೀವು ಹೇಳ್ತೀರಾ 30 ಕಂತು, 34 35 ಕಂತು ಅಂತ ಹೇಳ್ತೀರಾ. ಇಲ್ಲಿ ನಮ್ಗೆ ಫಸ್ಟ್ ಆಫ್ ಆಲ್ ಒಂದು 2-3 ಕಂತು ಬಂದಿಲ್ಲ ಇಲ್ಲಿ ಅಂತ ಹೇಳ್ತಾರೆ ತುಂಬ ಜನ. ಅದು ಅವರವರ ಒಂದು ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಅಂತಂದ್ರೆ ಹಿಂಗೆ ಹೇಳ್ತಾರೆ. ಹಣ ಜಮೆ ಆಗಿದ್ದಿದ್ರೆ ಯಾರು ಹೇಳಲ್ಲ. ಆದರೆ ಸರ್ಕಾರದ ತಪ್ಪು ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ. ಈಗ ಲೈಕ್ ಏನಪ್ಪ ಅಂತಂದರೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಒಂದಿಷ್ಟು ಜನರಿಗೆ ಎಲ್ಲ ಹಣ ಜಮೆ ಆಗಿದೆ, ಒಂದಿಷ್ಟು ಜನರಿಗೆ ಹಣನೇ ಜಮೆ ಆಗಿಲ್ಲ. ಪ್ರಾಬ್ಲಮ್ ಹಣ ಜಮೆ ಆಗಿರುವಂಥದ್ದಲ್ಲ, ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಇದು ಯಾಂತ ಪ್ರಾಬ್ಲಮ್ ಅಂತ ನಾವು ಹೇಳ್ತಿರುವಂಥದ್ದು. ಹಾಗಾಗಿ ಸರ್ಕಾರದ ಹತ್ರ ಒಂದು ಮನವಿ ಏನಂತಂದರೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ ಅಂತ ಸರ್ಕಾರ ಮನವಿ, ಎಲ್ರಿಗೂ ಸರ್ಕಾರದಿಂದ ಮನವಿ ಆಗ್ತದೆ. ಅಂದರೆ ಕೇಳ್ಕೊಳ್ತಿರುವಂಥ ಸರ್ಕಾರ, ದಯವಿಟ್ಟು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡಿ ಅಂತ. ಆದರೆ ಅದ್ರ ಜೊತೆಗೇ ಇಲ್ಲಿ ಒಂದಿಷ್ಟು ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ಓಕೆ ಸರಿ. ಆದರೆ ಸರ್ಕಾರಕ್ಕೆ ನಮ್ಮಿಂದ ಒಂದು ಮನವಿ ಏನಂತಂದರೆ, ದಯವಿಟ್ಟು ಟೆಕ್ನಿಕಲ್ ಎರರ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ್ಯಂಡ್ ಅದಾದಮೇಲೆ ಟೆಕ್ನಿಕಲ್ ಎರರ್ ಎಲ್ಲ ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಪೆಂಡಿಂಗ್ ಹಣವನ್ನು ಬಾಕಿ ಉಳಿಸ್ಬೇಡಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಏನೋ ಒಂದು ಖರ್ಚಿಗಾಗುತ್ತೆ. 2,000 ಅಂತಂದರೆ ಏನಕ್ಕೂ ಒಂದಾಗುತ್ತೆ. 2,000 ಮ್ಯಾಟ್ರ್ ಅಲ್ಲ, ಅರ್ಥ ಆಯ್ತಾ ನಿಮಗೆ? ಏನಕ್ಕೂ ಒಂದಾಗುತ್ತೆ ಅಲ್ವಾ? ಏನಕ್ಕೂ ಒಂದಾಗುತ್ತೆ. ಆ 2,000 ಬಂದರೆ ಹೆಂಗಿರುತ್ತೆ ಅಲ್ವಾ? ಆ 2,000 ಹಣ ಜಮೆ ಆದರೆ ಹೆಂಗಿರುತ್ತೆ, ಇದು ತುಂಬ ಮುಖ್ಯ. ಹಾಗಾಗಿ ಏನಕ್ಕೂ ಒಂದು ಹಣ ಜಮೆ ಆಗುತ್ತೆ, ಅಥವಾ ಏನಕ್ಕೂ ಒಂದು ಹಣ ಜಮೆ ಆಗುತ್ತೆ ಅಂತಂದಾಗ ಖುಷಿ ಆಗುತ್ತೆ. ತುಂಬ ಜನರಿಗೆ ಖುಷಿ ಆಗುತ್ತೆ. ಆ ಒಂದು ಖುಷಿಯನ್ನು ತುಂಬ ಜನ ಹಂಚಿಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಹೇಳ್ತಾ ಇದ್ದಾರೆ, ಈ ಸರ್ಕಾರದಿಂದನೇ ನಮ್ಗೆ ಹಣ ಜಮೆ ಆಗಿರುವಂಥದ್ದು ತುಂಬ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಮ್ಗಲ್ವಾ? ಹಾಗಾಗಿ ನಾನು ಹೇಳುವಂಥದ್ದು, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ಮೊದಲ ವಿಚಾರ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ, ಇದು ತುಂಬ ಮುಖ್ಯ. ನಾನು ಎಲ್ರಿಗೂ ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಮುಂದಕ್ಕೂ ಹೇಳ್ತೀನಿ. ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ, ದಯವಿಟ್ಟು ಲಿಂಕ್ ಮಾಡಿ. ಯಾಕಂತಂದ್ರೆ ಇಲ್ಲಾಂತಂದ್ರೆ ಹೆಂಗೆ ಹಣ ಜಮೆ ಆಗುತ್ತೆ? ನೀವು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ? ಹಣ ಜಮೆ ಆಗಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಹಣವನ್ನು ಪಡ್ಕೊಳ್ಬೇಕು. ನೀವು ಹಣವನ್ನು ಪಡ್ಕೊಂಡು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಲೇಬೇಕು. ಮ್ಯಾಂಡೇಟ್ರಿ, ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಮೊಬೈಲ್ ನಂಬರ್ನ ನೀವು ಲಿಂಕ್ ಮಾಡಲೇಬೇಕಾಗ್ತದೆ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊಬೈಲ್ ನಂಬರ್ನ ದಯವಿಟ್ಟು ಲಿಂಕ್ ಮಾಡಿ. ಒಂದು ವಿಚಾರ, ಯಾಕಂತಂದರೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಥವಾ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರೈಟ್? ನಾನು ಎಲ್ರಿಗೂ ಹೇಳುವಂಥದ್ದು, ಏನೂ ಕೂಡ ಇಲ್ಲಿ ಕಷ್ಟ ಇಲ್ಲ ಸ್ನೇಹಿತರೆ, ಕಷ್ಟವೇ ಇಲ್ಲ. ಈ ಒಂದು ಯೋಜನೆಯಲ್ಲೆಲ್ಲ ಏನೂ ಕೂಡ ಕಷ್ಟ ಇಲ್ಲ. ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ತುಂಬ ಜನರಿಗೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಹಣ ಪಡ್ಕೊಳ್ಳಿಕ್ಕೆ ಆಗಲ್ಲ, ನಮ್ಗೆ ಹಣ ಜಮೆ ಆಗಲ್ವೇನೋ, ನಮ್ಗೆ ಹಣ ಬರಲ್ವೇನೋ ಅಂತ ತುಂಬ ಜನ ಯೋಚನೆ ಮಾಡುವಂಥದ್ದು ತಪ್ಪು. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಆದರೆ ನಾವು ಪಡ್ಕೊಳ್ತಾ ಇಲ್ಲ. ನಾವು ಅಕೌಂಟಿಗೆ ಅಂದರೆ ಈಗ ತುಂಬ ಜನ ಏನು ಹೇಳ್ತಾರೆ ಅಂತಂದರೆ, ಸರ್ ನಮ್ಗೆ ಹಣ ಹಾಗಾದರೆ ಬರೋದಿಲ್ವೇನೋ, ನಾವು ಹಣ ಪಡ್ಕೊಳ್ಳೋದಿಲ್ವೇನೋ, ಅಂದರೆ ಈಗ ನೀವು ಹೇಳ್ತಿರುವಂಥ ಪ್ರಕಾರ ನಾವು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹಂಗಿಂಗಲ್ಲ ಅಂತಾರೆ. ನಾನು ಹೇಳುವಂಥದ್ದು, ನೀವು ಹಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಲ್ಲ, ತುಂಬ ಈಸಿ ಇದೆ. ಈ ಒಂದು ಯೋಜನೆ ತುಂಬ ಈಸಿ ಇದೆ. ನೀವು ಹಣವನ್ನು ಆರಾಮ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯ.
ಆದರೆ ತುಂಬ ಜನ ಪಡ್ಕೊಳ್ತಾ ಇಲ್ಲ, ತುಂಬ ಜನ ಪಡ್ಕೊಳ್ತಾ ಇಲ್ಲ. ಅದೇ ದೊಡ್ಡ ನಮಗೆ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದು, ಮೊಬೈಲ್ ನಂಬರ್ನ ನಾನು ಏನು ಹೇಳಿದೆ ನಿಮಗೆ ಅದಿಷ್ಟನ್ನು ಫಾಲೋ ಮಾಡಿ ಅಷ್ಟೇ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮೇಯ್ನ್ಲಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತಲೆ ಕೆಡಿಸ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಅಲ್ವ? ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಮತ್ತೊಮ್ಮೆ ಹೇಳುವಂಥದ್ದು ಅಲ್ಲ. ಹಾಗಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಒಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಹಣ ಜಮೆ ಆಗಿಲ್ಲ. ಹಣ ಜಮೆ ಆಗಿಲ್ಲ ಅಂತಂದರೆ ಹಣ ಹೆಂಗೆ ಪಡ್ಕೊಳ್ಬೇಕನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗ್ತದೆ ಅಲ್ವಾ? ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮೊಬೈಲ್ ನಂಬರ್ ಎಲ್ಲದನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ, ಆ್ಯಂಡ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ, ನಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದಕ್ಕಿಂತ ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ನಮ್ಮ ಅಕೌಂಟಿಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ಇದನ್ನು ನಾವು ಯೋಚನೆ ಮಾಡಿದ್ರೆ 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಯ್ತಾ ನಿಮಗೆ? ಯಾರೂ ಕೂಡ ಏನೋ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಯಾಕೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇದನ್ನು ಯೋಚನೆ ಮಾಡಿ. ಅರ್ಥ ಆಯ್ತಾ ನಿಮಗೆ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲೇಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಹೋಗಿ. ಆ್ಯಂಡ್ 100% ಎಲ್ಲರೂ ಕೂಡ, ನಾನು ಲಿಟ್ರಲಿ ಹೇಳ್ತೀನಲ್ಲ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಯ್ತಾ ನಿಮಗೆ? ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ ಅಂತ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ. ಅರ್ಥ ಆಯ್ತಾ ನಿಮಗೆ? ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ಎಲ್ರಿಗೂ ಹಣ ಜಮೆ ಆಗುತ್ತೆ, ರೈಟ್? ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಬೇಕು ಅಥವಾ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಬೇಕಂತಂದ್ರೆ 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸಿಗೋಣ ಸ್ನೇಹಿತರೆ. ಆ್ಯಂಡ್ ಅದ್ರ ಜೊತೆಗೇ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದನ್ನು ತುಂಬ ಜನ ಮಾಡ್ತಾ ಇಲ್ಲ. ಇದನ್ನು ಮಾಡಿ. ನೀವು ಆ ಅಪ್ಡೇಟ್ಗಳನ್ನೆಲ್ಲ ಮಾಡ್ತಾ ಇಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ನೀವು ಆ ರೀತಿ ಅಪ್ಡೇಟ್ಗಳನ್ನ ಮಾಡಲೇಬೇಕಾಗ್ತದೆ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಅದನ್ನೆಲ್ಲ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಹೋಗಿ. ಅರ್ಥ ಆಯ್ತಾ ನಿಮಗೆ? ಏನು ಪ್ಯಾನಿಕ್ ಆಗುವಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥದ್ದು, ನಮ್ಗೆ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. ನಂಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ, ನಾನು ಯಾಕೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಇದನ್ನು ಯೋಚನೆ ಮಾಡಿ. 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸ್ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಡೋಂಟ್ ವರಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.